ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಮಂಗಳವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಮಂಗಳವಾಸರದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ಶತಭಿಷ ನಕ್ಷತ್ರ. ಇವತ್ತಿನ ಶತತಾರ ನಕ್ಷತ್ರದಲ್ಲಿ ಇವತ್ತಿನ ದಿನ ವಿಶೇಷ ರಾಹು ಜಯಂತಿ. ಯಾರಿಗೆ ನವಗ್ರಹಗಳಲ್ಲಿ ಕುಜ ಮತ್ತೆ ಕೇತು ಮತ್ತೆ ರಾಹು ಸಂಧಿತ್ವವಾಗಿ ಇರ್ತಾರೆ, ಈಗಿನ ದಿನಮಾನದಲ್ಲಿ ತಿಳಿಸ್ಕೊಡ್ಬೇಕು ಅಂದ್ರೆ ಸಂಧಿತ್ವವಾಗಿ ಇರ್ತಾರೆ, ಅವರಿಗೆ ಇವತ್ತಿನ ರಾಹು ಜಯಂತಿಯಲ್ಲಿ ಇವತ್ತಿನ ರಾಹುವಿಗೆ ಒಂದಷ್ಟು ಅಭಿವೃದ್ಧಿ, ರಾಹುವಿನಿಂದ ಒಂದಷ್ಟು ವಂಶಾಭಿವೃದ್ಧಿ, ರಾಹುವಿನ ಒಂದಷ್ಟು ಯಾವುದೇ ಭುಕ್ತಿಗಳಲ್ಲಿ ರಾಹು ಭುಕ್ತಿ ವಿಶೇಷವಾದ ಭುಕ್ತಿ. ಪ್ರಥಮವಾಗಿ ಒಂದಷ್ಟು ಸಂಕಷ್ಟ, ನಂತರದಲ್ಲಿ ಒಂದಷ್ಟು ಫಲಗಳನ್ನ ಕೊಡ್ತಾರೆ. ಹಾಗಾಗಿ ರಾಹುವಿನ ಅಷ್ಟೋತ್ತರ ಪಠನ ಮಾಡೋದು ಎಲ್ಲರಿಗೂ ಶುಭಯುಕ್ತ. ದೋಷ ಇರ್ಲಿ ದೋಷ ಇಲ್ದೇನೆ ಇರ್ಲಿ, ರಾಹುವಿನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಕು. ಯಾಕೆ ಅಂದ್ರೆ ಕಲಾವಿದರುಗಳು ಯಾರು ಮಾಧ್ಯಮ ಲೋಕದಲ್ಲಿ ಇರ್ತೀರಿ ಅವರ ಒಂದು ಅಲಂಕಾರಿಕವಾಗಿ ಒಂದಷ್ಟು ಸೌಂದರ್ಯವರ್ಧಕವಾಗಿರ್ಬೇಕು ಅಂದ್ರೆ ರಾಹುವಿನ ಆಶೀರ್ವಾದ ಬೇಕು. ಇಲ್ಲವಾದ್ರೆ ಒಂದಷ್ಟು ಮುಖದ ಛಾಯೆನೆ ಹೊಟ್ಟೋಗ್ಬಿಡುತ್ತೆ. ಹಾಗೆ ರಾಹುವಿನ ಆಶೀರ್ವಾದ ಉತ್ತಮ. ಇವತ್ತಿನ ಮಂಗಳವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮವಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ನೂತನ ವ್ಯಕ್ತಿಗಳ ಪರಿಚಯಗಳು, ಜೊತೆಗೆ ಹೊಸ ವಿಚಾರಗಳ ಭವಿಷ್ಯದ ಆದಿಗಳತ್ತ ಹೋಗುವಂಥದ್ದು. ಯಾರೋ ಹೊಸ ವ್ಯಕ್ತಿ ಪರಿಚಯ ಆಗ್ತಾರೆ, ಹೊಸ ವ್ಯವಹಾರಗಳಾಗುತ್ತೆ, ಅವರಿಂದ ತುಂಬಾ ದಿನಗಳವರೆಗೆ ಅವ್ರು ಕ್ಯಾರಿ ಮಾಡ್ತಾರೆ ನಿಮ್ಮನ್ನ. ಹೀಗೆ ಮಾಡುವಂಥ ಬದಲಾವಣೆ ಮಾಡುವಂಥ ಗುರುವಿನ ಜಾಗವನ್ನು ಅವರಂತೂ ಮೊದಲೇ ತಗೊಂಡಿರ್ತಾರೆ. ಜೊತೆಗೆ ಸಹಾಯನೂ ಮಾಡ್ತಾರೆ, ಧನ ಸಹಾಯಗಳಾಗುತ್ತೆ. ಜೊತೆಗೆ ನಿಮಗೆ ಆತ್ಮೀಯವಾದ ಶುಭ ಲಾಭಗಳ ಜೊತೆಗೆ ಶುಭ ಸುದ್ದಿಗಳನ್ನು ಸಹ ಕೊಟ್ಕೊಂಡೇ ಬರ್ತಾರೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರಿರ್ತೀರಿ ಅವರಿಗೆ ಮಧ್ಯಮ ಲಾಭಗಳು, ಕೃಷಿಕರಿಗೂ ಸಹ ಮಧ್ಯಮ ಲಾಭಗಳಾಗಿರುತ್ತೆ. ಮೇಷರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 5, ಶುಭ ವರ್ಣ ಬಂದು ಕೆಂಪು. ಪರಿಹಾರವಾಗಿ ದಂ ದುರ್ಗಾಯೇ ನಮಃ, ದುರ್ಗಾ ಅಷ್ಟೋತ್ತರ ಪಠಣ ಒಳಿತು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ನೀವು ಯಾವುದೇ ಕೆಲಸಗಳನ್ನು ಕೈಗೆತ್ತಿಕೊಂಡಿರಲಿ ಅತ್ಯುತ್ತಮವಾದ ಪ್ರಗತಿಗಳನ್ನು ಹೊಂದ್ತೀರಿ. ಮತ್ತೆ ಕುಟುಂಬದ ಸದಸ್ಯರೊಂದಿಗೆ ಒಂದಷ್ಟು ನೀವು ವಾಗ್ವಾದ, ಒಂದಷ್ಟು ಪ್ರೀತಿ, ನಿಮ್ಮ ಜಗಳದಲ್ಲೇ ಪ್ರೀತಿಯನ್ನು ಸಂಪಾದನೆ ಮಾಡುವಂತಹ ಶುಭ ದಿವಸವಾಗಿರುತ್ತೆ. ಜೊತೆಗೆ ಭಿನ್ನಾಭಿಪ್ರಾಯಗಳಿದ್ರು ಅದೆಲ್ಲ ಮರೆಸ್ಕೊಂಡು ಮತ್ತೆ ಹೊಸ ಜೀವನ ಮಾಡೋಣ ಅನ್ನುವಂತಹ ಶುಭ ಕಾಲವಾಗಿರುತ್ತೆ. ಪ್ರೇಮಿಗಳಿಗೆ ನಿಮ್ಮ ವಿವಾಹದ ಒಂದಷ್ಟು ವಿಚಾರಗಳನ್ನು ಕುಟುಂಬದಲ್ಲಿ ಮಾತಾಡುವಂತಹ ಶುಭ ಕಾಲ. ಜೊತೆಗೆ ಮನೆಯಿಂದ ಹೊರಗಡೆ ಯಾವುದೇ ಕೆಲಸಗಳು ಹೋದ್ರೂ ಒಂದಷ್ಟು ಚಂಚಲತೆ, ಅಶಾಂತಿಗಳ ವಾತಾವರಣ ಕಾಣುತ್ತೆ. ಹಾಗಾಗಿ ಯಾವುದು ನೀವು ಯೋಚನೆ ಮಾಡಿ ಹೊರಗಡೆಗೆ ಹೋಗುವಂಥದ್ದು, ದೂರ ಪ್ರಯಾಣ ಮಾಡುವಂಥದ್ದು ಒಳಿತು. ವೃಷಭ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಬಿಳಿ. ಪರಿಹಾರವಾಗಿ ದುರ್ಗಾದೇವಿ ಆರಾಧನೆ, ನಿಮ್ಮ ಕುಲ ಸ್ತ್ರೀ ದೇವತೆಯ ಆರಾಧನೆ ಒಳಿತು. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕುಟುಂಬದಲ್ಲಿದ್ದಂತಹ ಒಂದಷ್ಟು ಹಿಂಸೆ ಯಾಚನೆಗಳು ಎಲ್ಲ ದೂರವಾಗಿ ಒಂದಷ್ಟು ಯಾವುದೇ ರೀತಿಯ ಅಭಿವೃದ್ಧಿಗಳು ನಿಮಗೆ ತುಂಬ ದಿನಗಳಿಂದ ಕಾಯ್ಕೊಂಡಿರುವಂಥದ್ದು ವಿಶೇಷವಾಗಿ ಕಾಣುತ್ತೆ. ಜೊತೆಗೆ ನಿಮ್ಮ ಗುರು ಹಿರಿಯರ ನಿರ್ದೇಶನದಲ್ಲಿ ಹೋಗದೆ ಹೋದ್ರೆ ಒಂದಷ್ಟು ಕೆಡಕಾಗುತ್ತೆ. ಜೊತೆಗೆ ವೃತ್ತಿ ಮತ್ತು ಉದ್ಯೋಗದಲ್ಲಿದ್ದಂಥವರಿಗೆ ಮೇಲಧಿಕಾರಿಗಳಿಂದ ಒಂದಷ್ಟು ಒತ್ತಡ ಬಂದ್ರು ನಿಮ್ಮ ಒಂದಷ್ಟು ಪ್ರಶಂಸೆಗಳಿಗೆ ಅವರಿಗಿಂತ ಮೇಲಧಿಕಾರಿಗಳಿಗೆ ತಿಳಿಸಿಕೊಂಡು ನಿಮಗೆ ಒಂದಷ್ಟು ಬೇರೆ ಸ್ಥಾನ ಮಾನ ಗೌರವಗಳಿಗೆ ಅವರು ದಾರಿಯಾಗಿರ್ತಾರೆ. ಯಾರು ಕೋಪಿಷ್ಟದಲ್ಲಿ ಮಾತಾಡ್ತಾರೋ ಅವರು ತುಂಬಾ ನಿಮಗೆ ಉಪಯುಕ್ತವಾದಂತಹ ಕೆಲಸಗಳನ್ನು ಮಾಡ್ಕೊಡ್ತಾರೆ. ಜೊತೆಗೆ ನಿಮ್ಮ ಮನಸ್ಥಿತಿ ಮಧ್ಯಾಹ್ನದ ಮೇಲೆ ಅಸಮತೋಲನ ಕಳ್ಕೊಳ್ಳುವಂಥದ್ದು, ಎಚ್ಚರಿಕೆಯಿಂದ ಇರಬೇಕು. ವಾಹನದಲ್ಲಂತೂ ತುಂಬಾ ಎಚ್ಚರಿಕೆಯಿಂದ ಓಡಾಡೋದು ಒಳಿತು. ಮಿಥುನ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 4, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಇವತ್ತಿನ ದಿವಸದಲ್ಲಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಒಂದಷ್ಟು ಕಾಳಜಿ,
ವಹಿಸಲೇಬೇಕು. ಯಾಕೆಂದರೆ ಆರೋಗ್ಯ ತುಂಬ ಮೇಲೆ ಕೆಳಗೆ ಆಗುವಂಥ ಸಂದರ್ಭ. ಜೊತೆಗೆ ಉದ್ಯೋಗದಲ್ಲಿದ್ದಂಥವ್ರಿಗೆ ಒಂದಷ್ಟು ಕಾರ್ಯಗಳಿಗೆ ಒತ್ತಡಗಳಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ತಳಮಳ, ಕೊಟ್ಟಿದ್ದು ಬರುತ್ತೋ ಬರಲ್ವೋ, ಒಂದಷ್ಟು ಗಾಬರಿ, ಈ ಥರದಲ್ಲಿ ನೀವು ಆರೋಗ್ಯ ಹಾಳು ಮಾಡ್ಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ ಇದ್ದಂತಹ ಒಂದಷ್ಟು ವಿಶ್ವಾಸಗಳನ್ನೆಲ್ಲ ಕಳ್ಕೊಂಡು ಅವರನ್ನೇ ವಿರೋಧಿಗಳಾಗಿ ಮಾಡ್ಕೊಳ್ಳುವಂಥದ್ದು. ಹಾಗಾಗಿ ಮುನ್ನೆಚ್ಚರಿಕೆಯಿಂದ ಕೆಲಸಗಳನ್ನ ಮಾಡೋದು ಒಳಿತು. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂತಹ ಅಶ್ವತ್ಥ ಅರಳಿ ಮರ ಏನಿದೆ, ಅಶ್ವತ್ಥ ನಾರಾಯಣನ ಮೆಸೇಜ್ ಬರೆಸ್ಕೊಂಡು ಪ್ರದಕ್ಷಿಣೆ ಮಾಡೋದ್ರಿಂದ ಉತ್ತಮ ಲಾಭಗಳು ಸಿಗುತ್ತೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಯಾರು ಗುರುತಿಸ್ಕೊಂಡಿರ್ತೀರಿ, ಸಮಾಜದಲ್ಲಿ ಒಂದಿಷ್ಟು ಗೌರವಗಳು ಏನು ಸಂಪಾದನೆ ಮಾಡಿರ್ತೀರಿ, ಅವರ ಗೌರವಗಳು ಹೆಚ್ಚಾಗುವಂಥದ್ದು. ಅಂದರೆ ಗೌರವ ಮರ್ಯಾದೆಗಳು ತುಂಬ ದುಪ್ಪಟ್ಟಾಗುವಂಥ ಸಂದರ್ಭಗಳಿರುತ್ತೆ. ಜೊತೆಗೆ ಇವತ್ತಿನ ಸಾಮಾಜಿಕ ಕಳಕಳಿಯಲ್ಲಿ ನೀವು ಇನ್ನಷ್ಟು ಜವಾಬ್ದಾರಿತ ಕೆಲಸಗಳನ್ನು ಮಾಡಿರ್ತೀರಿ. ಜೊತೆಗೆ ಆರೋಗ್ಯದ ಅಭಿವೃದ್ಧಿ ಕಡೆ ಮತ್ತು ಹಳೆಯ ವಸ್ತುಗಳ ನಿಮ್ಮ ಮನೆಯಿಂದ ಮಾರಾಟ ಮಾಡೋದ್ರಿಂದ ಉತ್ತಮ ಲಾಭಗಳಾಗಿರ್ತೀವಿ. ಇದೇನು ಬೇಡ ವೇಸ್ಟ್ ಅಂತ ಬಿಸಾಕಿರ್ತೀರಿ, ಅದು ತುಂಬ ಬೆಲೆಗೆ ಹೋಗುವಂಥ ಒಂದು ಸಂಭವಗಳು ಸಿಗುತ್ತೆ. ಮಾನಸಿಕವಾಗಿ ಸಂತಸಮಯ ದಿನಮಾನ ಅಂತ ತೋರಿಸ್ಬೋದು. ಸಿಂಹರಾಶಿಯವರಿಗೆ ನೇತ್ರ ದೋಷಗಳು ಯಾರಿಗಿರುತ್ತೆ ಅವರಿಗೆ ಇಲ್ಲಿಂದ ಮುಂದೆ, ಈಗ ಬರುವಂತಹ ಪೌರ್ಣಮಿಯಿಂದ ಮುಂದೆ ನೇತ್ರ ದೋಷಗಳಲ್ಲಿ ಒಂದಷ್ಟು ಅಭಿವೃದ್ಧಿಗಳಾಗುತ್ತೆ. ನಾನು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀನಿ ಕಣಪ್ಪ ಅನ್ನುವಂಥದ್ದು ಇವತ್ತಿನ ಶುಭ ಸೂಚನೆಗಳು ಸಹ ನೋಡಬಹುದು. ಸಿಂಹರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಗಂ ಗಣಪತಿಯೇ ನಮಃ, ವಿಘ್ನ ವಿನಾಶನ ಪರಿಹಾರ ದರ್ಶನ ಮಾಡೋದ್ರಿಂದ ಒಳಿತು. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಅತ್ಯುತ್ತಮ ಲಾಭ. ಸ್ನೇಹಿತರೊಂದಿಗೆ ಇದ್ದಂಥ ಮನಸ್ತಾಪಗಳು ದೂರವಾಗಂಥದ್ದು. ಜೊತೆಗೆ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಫಲ ಇಲ್ಲ ಅಂತನ್ನೋಂಥದ್ದು ತುಂಬ ಉತ್ತಮ ಫಲಗಳು ಸಹ ಕಾಣಬರುತ್ತೆ. ಉದ್ಯೋಗ ವ್ಯವಹಾರಗಳು ಯಾವುದೇ ವೈಫಲ್ಯತೆಗಳು ಸಮಸ್ಯೆಗಳಿದ್ರೆ ಎಲ್ಲ ದೂರವಾಗಿ ಇವತ್ತಿನ ದಿನಮಾನ ಇದೇ ರೀತಿ ಇದ್ರೆ ನಾನು ಏನೋ ಒಂದು ಕೆಲಸ ಮಾಡ್ಬೋದು ಅನ್ನುವಂಥ ಶುಭ ಸೂಚನೆಗಳಿರುತ್ತೆ. ಸಾಮಾಜಿಕವಾಗಿ ಒಂದಷ್ಟು ಸಹಾಯ ಮಾಡುವಂತಹ ನಿಮ್ಮ ಕೈ ಹಸ್ತ ಎಲ್ಲರ ಕಡೆಗೂ ಚಾಚುವಂತಹ ಶುಭ ದಿವಸ. ಕನ್ಯಾ ರಾಶಿಯವರಿಗೆ ಇವತ್ತಿನ ದಿನಮಾನದಲ್ಲಿ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ದೂರ ಪ್ರಯಾಣಗಳ ಮುನ್ಸೂಚನೆ, ಹೊರದೇಶಕ್ಕೆ ಹೋಗುವಂಥದ್ದು ಮುನ್ಸೂಚನೆಗಳು, ಅಂದರೆ ಸ್ಥಳ ಬದಲಾವಣೆಗಂಥದ್ದು. ಮತ್ತೆ ಸರಕು ಸಾಗಾಣಿಕೆ ವಾಹನ ಚಲಾವಣೆ ಮಾಡೋಂಥವ್ರಿಗೆ ಧನ ಲಾಭ. ನೀವು ಅನ್ಕೊಂಡಿರಲ್ಲ ಅಷ್ಟು ಬಾಡಿಗೆ ಸಿಗುತ್ತೆ, ನೀವು ಅನ್ಕೊಂಡಿರಲ್ಲ ಅಷ್ಟು ಬೆಲೆ ಸಿಗುತ್ತೆ, ಯಾರೇ ಒಂದು ಡ್ರೈವಿಂಗ್ ವೃತ್ತಿಯಲ್ಲಿರುವಂಥವ್ರಿಗೆ. ಮತ್ತೆ ಸುಗಂಧ ದ್ರವ್ಯಗಳನ್ನು ಮಾರಾಟಗಾರರಿಗೆ, ಅಗರಬತ್ತಿ ಮಾರಾಟಗಾರರಿಗೆ ವಿಶೇಷವಾದಂಥ ಲಾಭಗಳು ಸಿಗುವಂಥ ದಿನಮಾನವಾಗಿರುತ್ತೆ. ಈ ದಿನಮಾನದಲ್ಲಿ ಮದ್ದು ಮಾರಾಟಗಾರರಿಗೆ, ಮದ್ದು ಮಾರುವಂಥವರು ಯಾರಿರ್ತೀರಿ ಅವ್ರ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂದರೆ ಒಂದಷ್ಟು ಅಪಾಯಗಳಾಗುವಂಥ ಸಂದರ್ಭಗಳಾಗಿರುತ್ತೆ. ತುಲಾರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ತ್ರಯಂಬಕೇಶ್ವರ ಆರಾಧನೆ ಒಳಿತು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ನೀವು ಕೈಯಲ್ಲಿದ್ದಂತಹ ಕೆಲಸಗಳನ್ನು ವಿಳಂಬ ಮಾಡಿಕೊಂಡು ಒಂದಷ್ಟು ಕೆಲಸ ಕಳ್ಕೊಳ್ಳುವಂಥದ್ದು. ಜೊತೆಗೆ ನಿಮ್ಮ ಮಿತ್ರರಿಂದ ನಿಮಗೆ ಮೋಸ ಅಪನಂಬಿಕೆ ಆಗಂಥದ್ದು. ಜೊತೆಗೆ ವ್ಯವಹಾರ ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ದ್ರೋಹ ನೀವೇ ಒಳಗಾಗಿರ್ತೀರಿ. ಮೋಸ ಮಾಡೋರ್ಕಿಂತ ಮೋಸ ಹೋಗೋರೆ ಇವತ್ತಿನ ದಡ್ಡರು ಅನ್ನುವಂಥ ಕಾಲಮಾನವಾಗಿರುತ್ತೆ. ಹಾಗೆ ಎಚ್ಚರಿಕೆಯಿಂದ ಇರೋದು ಒಳಿತು. ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ದೃಢಕಾಯಕ ಮುಖ್ಯ ಪ್ರಾಣರ ಆರಾಧನೆ ಒಳಿತು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಇಂದು ನಿಮ್ಮ ಮನೆಯಲ್ಲಿ ಸಂತಸಮಯ ವಾತಾವರಣ. ಜೊತೆಗೆ ಸಮಾಜದಲ್ಲಿದ್ದಂತಹ ಗೌರವ, ವೃತ್ತಿ, ಉದ್ಯೋಗದಲ್ಲಿ ಅನುಕೂಲಗಳು ನೀವು ಅನ್ಕೊಂಡೇ ಇರಲ್ಲ ಅಷ್ಟು ತುಂಬ ಉತ್ತಮ ಅನುಕೂಲಗಳು ಕಾಣ್ಬರುತ್ತೆ. ಜೊತೆಗೆ ನಿಮ್ಮನ್ನ ಎಲ್ಲರೂ ಪ್ರಶಂಸಿತವಾಗಿ ಇವರನ್ನೇ ಗುರುತಿಸೋಣ, ಇವರನ್ನೇ ಆಯ್ಕೆ ಮಾಡೋಣ ಅನ್ನುವಂತಹ ಶುಭ ಕಾಲವಾಗಿರುತ್ತೆ. ನೂತನ ಕೆಲಸ ಕಾರ್ಯಗಳಿಗೆ ಇದು ಶುಭ ಕಾಲ ಅಲ್ಲ, ಇರೋದನ್ನ ಮಾಡ್ಕೊಂಡು ಹೋಗುವಂಥದ್ದು ಉತ್ತಮ. ಧನಸ್ಸು ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ನಿಮ್ಮ ಸ್ತ್ರೀ ದೇವತೆ ನವಗ್ರಹಗಳ ಆರಾಧನೆ, ನಿಮ್ಮ ಕುಲ ದೇವತೆಗಳ ಆರಾಧನೆ ಒಳಿತು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ಥಿರಾಸ್ತಿ ಚರಾಸ್ತಿ ಖರೀದಿಗೆ ಉತ್ತಮ ಲಾಭವಾಗಿರುತ್ತೆ. ನಿಮ್ಮ ಕ್ಷೇತ್ರದಲ್ಲಿರುವಂಥವರಿಗೆ ಉತ್ತಮ ಲಾಭಗಳು, ಕೃಷಿಕರಿಗೆ ದ್ವಿಗುಣ ಲಾಭ, ಹೈನುಗಾರಿಕೆಯವರಿಗೆ ಉತ್ತಮ ಲಾಭ. ಜೊತೆಗೆ ಮಧ್ಯವರ್ತಿ ಹಸುಗಳನ್ನು ತರುವಂಥದ್ದು ಮಾರುವಂಥದ್ದು ಲಾಭದಾಯಕವಾಗಿರುತ್ತೆ. ಜೊತೆಗೆ ಇವತ್ತಿನ ದಿನಮಾನ ಭೂ ವ್ಯವಹಾರದವರಿಗೆ, ರಿಯಲ್ ಎಸ್ಟೇಟ್
ಶುಭ ಕಾಲವಾಗಿರುತ್ತೆ. ಮಕರ ರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 3, ಶುಭ ವರ್ಣ ಬಂದು ಕಂದು ಬಣ್ಣ. ಪರಿಹಾರವಾಗಿ ಶಿವನ ದೇವಸ್ಥಾನ ದರ್ಶನ, ನವಗ್ರಹಗಳ ಮಂತ್ರ ಪಠಣ ಒಳಿತು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆಗಳಿರುತ್ತೆ. ದೇವಾಲಯಗಳ ದರ್ಶನ, ಒಂದಷ್ಟು ಲೇಖಕರ ಬುಕ್ಗಳನ್ನು ಓದುವಂಥದ್ದು ಶುಭ ಕಾಲವಾಗಿರುತ್ತೆ. ಜೊತೆಗೆ ಭೂ ವ್ಯವಹಾರದವರಿಗೆ ಇವತ್ತಿನ ಎಚ್ಚರಿಕೆಯಾಗಿರಬೇಕು, ಮೋಸ ಹೋಗುವಂಥ ಸಂದರ್ಭಗಳಾಗಿರುತ್ತೆ. ಪತ್ರಗಳನ್ನು ನೋಡಿ ವ್ಯವಹಾರಗಳನ್ನು ಮಾಡಬೇಕು. ಜೊತೆಗೆ ಮಧ್ಯವರ್ತಿಗಳಿಂದ ನಿಮಗೆ ಸಮಸ್ಯೆಗಳಾಗುತ್ತೆ. ಮಿತ್ರತ್ವದಲ್ಲಿ ದ್ರೋಹವಾಗುವಂಥದ್ದು, ಹಾಗಾಗಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡೋದು ಒಳಿತು. ಕುಂಭರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ಇವತ್ತಿನ ಪವಮಾನ ಅಷ್ಟೋತ್ತರ ಪಠಣ, ಹನುಮಾನ್ ಅಷ್ಟೋತ್ತರ ಪಠಣ ಮಾಡೋದು ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಹೊಸ ವ್ಯಾಪಾರ ವ್ಯವಹಾರಗಳು ಆರಂಭ ಮಾಡಲು ಅಡೆತಡೆಗಳು ಜಾಸ್ತಿ ಆಗ್ತಾ ಇರುತ್ತೆ. ಏನಪ್ಪ ಎಷ್ಟೇ ಮಾಡಿದ್ರು ಇದು ಸುಮ್ಮನೆ ಏನೋ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ, ಆ ಕೆಲಸನೇ ಬಿಟ್ಬಿಡೋಣ. ಖಂಡಿತ ಬಿಟ್ಬಿಡಿ. ಹೊಸ ವ್ಯವಹಾರಗಳಿಗೆ ಇವತ್ತು ಅವಶ್ಯಕತೆಗಳಿಲ್ಲದ ದಿನಮಾನ. ಜೊತೆಗೆ ಕೋರ್ಟ್, ನ್ಯಾಯಾಲಯಗಳ ಕಚೇರಿಗಳಲ್ಲಿ ಯಾವುದೇ ವಿಚಾರಗಳಿದ್ದರೆ, ಒಂದಷ್ಟು ಕೆಲಸಗಳಿತ್ತು ಅದನ್ನು ಹಾಗೇ ಕಂಟಿನ್ಯೂ ಮಾಡಿ, ಬೇಸರ ಆಗೋದಂತೂ ಸೂಕ್ತ ಅಲ್ಲ. ವಿದ್ಯಾರ್ಥಿಗಳಿಗೆ ಒಂದಷ್ಟು ಪದಕಗಳು, ಒಂದಷ್ಟು ಹೊರದೇಶಕ್ಕೆ ಹೋಗುವಂಥದ್ದು, ಹಾಗೆ ಒಂದಷ್ಟು ವಿಚಾರಗಳಲ್ಲಿ ಮೇಲೆ ನಿಮ್ಮನ್ನು ಗುರುತಿ ಮಾಡಿಕೊಂಡು ಬರಮಾಡ್ಕೊಳ್ಳುವಂಥ ಸಂದರ್ಭಗಳು ಯಥೇಚ್ಛವಾಗಿರುತ್ತೆ. ಜೊತೆಗೆ ನಿಮ್ಮನ್ನು ಅವಕಾಶಗಳಿಗೆ ನಿಮ್ಮನ್ನೇ ಕರೀತಾರೆ. ಎಲ್ಲರಿಗೂ ಅವಕಾಶ ಸಿಕ್ಕೋದಕ್ಕಿಂತ ನಿಮ್ಮನ್ನ ಅವಕಾಶಗಳು ಕರೆಯುವಂಥ ಶುಭಮಾನವಾಗಿರುತ್ತೆ. ಆರೋಗ್ಯದಲ್ಲಿ ಎಚ್ಚರಿಕೆಯಾಗಿರುವಂಥದ್ದು. ವಾಹನಗಳಲ್ಲಿ ನಿಮಗೆ ಇವತ್ತಿನ ಶುಭ ಕಾಲ ಅಂತ ಹೇಳ್ಬೋದು. ವಾಹನ ಖರೀದಿಗೆ, ವಾಹನ ಮಾರಾಟಗಾರರಿಗೆ, ಚಲಾವಣೆ ಮಾಡೋರಿಗೆ ಉತ್ತಮ ಕಾಲ. ಮೀನರಾಶಿಯವರಿಗೆ ಇವತ್ತಿನ ಶುಭ ಸಂಖ್ಯೆ ಬಂದು 6, ಶುಭ ವರ್ಣ ಬಂದು ಹಸಿರು. ಪರಿಹಾರವಾಗಿ ಇವತ್ತಿನ ಹನುಮಾನ್ ಅಷ್ಟೋತ್ತರ, ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ. ಪೂರ್ವಾಭಿಮುಖವಾಗಿ ಯಾವ ಆಂಜನೇಯ ದೇವಸ್ಥಾನ ಇರುತ್ತೆ ಉತ್ತಮ. ದರ್ಶನಂ ಪಾಪನಾಶನಂ ಸ್ಪರ್ಶನಂ ಪುಣ್ಯಾನಂ. ದರ್ಶನ ಮಾಡೋದ್ರಿಂದ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.